ನಿಮಗಿರುವ ಸಮಯ ಸಂದರ್ಭವನ್ನ ಸದುಪಯೋಗಪಡಿಸಿಕೊಳ್ಳಿರಿ. ಪೌಲರು ಕೊಲಸ್ಸೆದವರಿಗೆ ಬರೆದಂತ ಪತ್ರ 4ನೇ ಅಧ್ಯಾಯ 4ನೇ ವಾಕ್ಯ. ಪ್ರಭು ಕ್ರಿಸ್ತೇಸುವಿನಲ್ಲಿ ನನ್ನೊಲವಿನ ಪ್ರೀತಿಯ ಸಹೋದರ ಸಹೋದರಿಯರೇ ಹಾಗೂ ನನ್ನೊಲವಿನ ಪ್ರೀತಿಯ ಸ್ನೇಹಿತರೆ, ಮನುಷ್ಯ ಹುಟ್ಟುವಾಗ ಮುಹೂರ್ತವಿಲ್ಲದೆ ಹುಟ್ಟುತ್ತಾನೆ. ಅದೇ ಮನುಷ್ಯ ಸಾಯುವಾಗಲೂ ಮುಹೂರ್ತವಿಲ್ಲದೆ ಸಾಯುತ್ತಾನೆ. ಆದರೆ ಮನುಷ್ಯ ಒಳ್ಳೆಯ ಕೆಲಸಗಳನ್ನು ಮಾಡಲು ಇಡೀ ಜೀವನ ಶುಭ ಮುಹೂರ್ತದ ಹುಡುಕಾಟದಲ್ಲೇ ಇರುತ್ತಾನೆ. ಮೇಕ್ ದ ಬೆಸ್ಟ್ ಯೂಸ್ ಆಫ್ ಎವ್ರಿ ಆಪರ್ಚುನಿಟಿ ಎಂಬಂತೆ ಪ್ರಿಯರೇ, ನಮಗೆ ಸಿಗುವ ಪ್ರತಿಯೊಂದು ದಿನ ಮತ್ತು ಪ್ರತಿ ಕ್ಷಣ ಅತ್ಯಂತ ಅಮೂಲ್ಯವಾದವುಗಳು. ಕಳೆದು ಹೋದ ಸಮಯ ಮತ್ತೆ ಹಿಂತಿರುಗುವುದಿಲ್ಲ. ಆದುದರಿಂದ ಪ್ರತಿಯೊಂದು ದಿನ ಮತ್ತು ಪ್ರತಿಯೊಂದು ಕ್ಷಣಗಳನ್ನ ವ್ಯರ್ಥ ಮಾಡದೆ ಒಳ್ಳೆಯ ಕೆಲಸಗಳಿಗಾಗಿ ಬಳಸೋಣ. ನಮಗೆ ಲಭಿಸುವ ಪ್ರತಿ ದಿನ ಪ್ರತಿ ಕ್ಷಣ ಎಲ್ಲವೂ ದೇವರ ಕೊಡುಗೆಗಳಾಗಿದೆ. ಪ್ರಾರ್ಥಿಸೋಣವೇ? ಸ್ವರ್ಗೀಯ ಪಿತನೇ, ನೀವು ನಮಗೆ ನೀಡಿದ ಪ್ರತಿದಿನಕ್ಕಾಗಿ ಮತ್ತು ಜೀವನಕ್ಕಾಗಿ ನಿಮಗೆ ಕೋಟ್ಯಾನು ಕೋಟಿ ಸ್ತೋತ್ರಗಳನ್ನ ಸಮರ್ಪಿಸುತ್ತೇವೆ. ಪ್ರಭುವೇ, ನೀವು ನಮಗೆ ಕೊಡುವ ಪ್ರತಿಯೊಂದು ದಿನ ಪ್ರತಿ ಕ್ಷಣ ಮತ್ತು ಪ್ರತಿ ಒಂದು ಅವಕಾಶಗಳು ಅತ್ಯಂತ ಅಮೂಲ್ಯವಾದವುಗಳು. ನಮಗೆ ಸಿಗುವ ಸಮಯವನ್ನ ವ್ಯರ್ಥ ಮಾಡದೆ ಜಾಣತನದಿಂದ ಸದುಪಯೋಗ ಪಡಿಸಿಕೊಳ್ಳಲು ನಮಗೆ ನಿಮ್ಮ ದೈವಿಕ ಜ್ಞಾನವನ್ನ ದಯಪಾಲಿಸಿರಿ. ನಮ್ಮ ಸೋಮಾರಿತನ, ನಿರ್ಲಕ್ಷ್ಯ ಮತ್ತು ವ್ಯರ್ಥ ಯೋಜನೆಗಳಿಂದ ನಮ್ಮನ್ನ ದೂರವಿಡಿರಿ. ನನ್ನ ಆಲೋಚನೆಗಳನ್ನು, ಯೋಜನೆಗಳನ್ನು ಮತ್ತು ನನ್ನ ಎಲ್ಲ ಕಾರ್ಯಗಳನ್ನ ನಿಮ್ಮ ಕೈಗೆ ಒಪ್ಪಿಸಿ ಪ್ರಾರ್ಥಿಸುತ್ತೇನೆ. ನಿತ್ಯಕ್ಕೂ ಸದಾ ಜೀವಿಸುವಂತಹ ಸ್ವರ್ಗೀಯ ತಂದೆ ದೇವರೇ, ಜಯ ಯೇಸು ಕ್ರಿಸ್ತ. ಆಮೆನ್.